ಸರ್ ಓಲಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ, ಬ್ಯಾನ್ ಮಾಡಬೇಕಾ ಬೇಡವಾ? ಬೇಡ, ಮಾಡಬಾರ್ದು. ನಿಮ್ಗೆ ಏನು ಯೂಸ್ ಇದೆ? ಆಟೋದಲ್ಲೇ ಓಡಾಡ್ಬೋದಲ್ಲ? ಅದು ಕಾಸ್ಟ್ಲಿ ಆಗುತ್ತೆ, ಅವ್ರು ಏನು ಬೇಕೋ ಅದೇ ಕೇಳ್ತಾರೆ. ಹಾಂ, ಬೈಕ್ ಚೀಪ್ ಇದೆ ಅಂತ ಹೇಳ್ತೀರಾ. ಆಟೋದಲ್ಲಿ ಹೋದರೆ ಕಮ್ಮಿ ಬರಲ್ವಾ ನಿಮಗೆ? ಇಲ್ಲ, ಅವ್ರು ಬೇಕು ಅಷ್ಟು ಕೇಳ್ತಾರೆ. ಎಷ್ಟು ಬೇಕು ಅಷ್ಟು ಕೇಳ್ತಾರೆ, ಜಾಸ್ತಿ ಕೇಳ್ತಾರಾ? ರ್ಯಾಪಿಡೋದಲ್ಲಿ ಜಾಸ್ತಿ ಆರ್ಡ್ರ್ ಕೊಡ್ತಾ ಇದ್ದಾನೆ, ಆದರೆ ಈಗ ಅಮೌಂಟು ಬಂದು ಕಮ್ಮಿ ಕೊಡ್ತಾ ಇದ್ದಾನೆ. ಮತ್ತು ಕಮಿಷನ್ ಮಾತ್ರ 25ರಿಂದ 30% ತಗೊಳ್ತಾರೆ. ಆದರೆ ಈ ಓಲಾದಲ್ಲಿ ಈ ಕಮಿಷನ್ ಇವಾಗ ಸದ್ಯಕ್ಕೆ ತಗೊಳ್ತಿಲ್ಲ. ಇವಾಗ 80 ರೂಪಾಯಿ ತೋರಿಸಿದ್ದಾನೆ, ಅದರಲ್ಲಿ 50 ಪೈಸೆನೋ 30 ಪೈಸೆನೇನೋ TDS ಅಂತ ಏನೋ ಕಟ್ ಮಾಡ್ಕೊಳ್ತಾರೆ. ಏನಂದರೆ ಡೆಲಿವರಿ ಜಾಬ್ ಮಾಡೋಕ್ಕೆ ಬರಬೇಕು ಅಂತ ಅಂತಿರೋರಿಗೆ ಒಂದು ಮಾತು ನೋಡಿ, ಇದೆ ಕಸ್ಟಮೈಸ್ ಟಿ ಶರ್ಟ್ಸು ನೋಡಿ. ಕೆನರಾ ಬ್ಯಾಂಕ್ 10,000 ಪೀಸ್ ಆರ್ಡ್ರ್ ಬಂದಿದೆ. ಈ ಥರ ನಿಮಗೆ ಟೀ ಶರ್ಟ್ಸು, ಪ್ಯಾಂಟ್ಸು, ಜಾಕೆಟ್ಸು ಆ ಥರ ಏನು ಬೇಕಾದರೂ ಮಾಡಿಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರು. ಹಾಂ, ಯೂಟ್ಯೂಬ್ ಚಾನಲ್ ರಾಕಿಂಗ್ ರಘು ಅಂತ. ಥ್ಯಾಂಕ್ ಯು. ಹಾಂ, ಇದ್ದೇನೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಓಲಾ ಪಾರ್ಸಲ್ ಮತ್ತು ಫುಡ್ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ ಪಾರ್ಟ್ ಟೈಮಲ್ಲಿ. ಡೈಲಿ ಮಾಡ್ತಾ ಇರ್ತೀನಿ, ಆದರೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವತ್ತಿಂದ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಓಲಾ ಮತ್ತು ಪೋರ್ಟರು, ರ್ಯಾಪಿಡೋ ಇದೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ವೀಡಿಯೋದಲ್ಲಿ. ಇವಾಗ ಓಲಾದು ಫುಡ್ ಆರ್ಡ್ರ್ ಬಂದಿದೆ, ಫಸ್ಟ್ನೇ ಆರ್ಡ್ರು. ಇದು ಪಾರ್ಟ್ ಟೈಮ್ ಮಾಡೋದು ನಾನು ಯಾವಾಗಲೂ ಬೇರೆ ಕೆಲಸ ಮಾಡಿಕೊಂಡು. ಇವಾಗ ಇಲ್ಲಿ ಮಲ್ಲೇಶ್ವರಮಲ್ಲಿದ್ದೆ, ಒಂದು ಫುಡ್ ಆರ್ಡ್ರ್ ಬಿದ್ದಿದೆ. ಮಿನಿಮಮ್ 65 ರೂಪಾಯಿ ಕೊಡ್ತಾರೆ ಫುಡ್ ಆರ್ಡರ್ಗೆ. ಇಲ್ಲೇ ಪಿಕಪ್ 1 ಕಿಲೋಮೀಟ್ರ್ ಇದೆ, ಹೋಗೋಣ ಬನ್ನಿ. ಫಸ್ಟ್ನೇ ಆರ್ಡ್ರು ಪಿಕಪ್ ಮಾಡೋಣ. ಪಾರ್ಟ್ ಟೈಮಲ್ಲಿ ನಾನು ಡೈಲಿ ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಅಪ್ಪ ಅಂತ ಹೇಳೋದಾದರೆ, ನಾನು 300ರಿಂದ 400 ರೂಪಾಯಿ ಮಿನಿಮಮ್ ಅರ್ನ್ ಮಾಡ್ತೀನಿ. ಒಂದೊಂದು ಸಲ 600-700 ರೂಪಾಯಿ ಆ ಥರ ಆಗುತ್ತೆ. ಲಾಂಗ್ ಆರ್ಡ್ರ್ ಏನಾದ್ರು ಬಿದ್ದರೆ ಪೋರ್ಟರಲ್ಲಿ ಅಥವಾ ಓಲಾದಲ್ಲಿ ಏನಾದರೂ ಲಾಂಗ್ ಆರ್ಡ್ರ್ ಬಿದ್ದರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ತೀನಿ. ಪಾರ್ಟ್ ಟೈಮ್ ಯಾವಾಗಪ್ಪ ಸ್ಟಾರ್ಟ್ ಮಾಡೋದಂದರೆ, ನನ್ನ ಕೆಲಸ ಮುಗಿಯೋದೇ 3:30ಯಿಂದ 4 ಗಂಟೆ ಆ ಟೈಮಿಗೆ ಮುಗಿಯುತ್ತೆ ಡೈಲಿ. ನಾನು ಯಾವಾಗಲೂ ಫೀಲ್ಡ್ ವರ್ಕ್ ಮಾಡೋದು. ಫೀಲ್ಡ್ ವರ್ಕಲ್ಲಿ ಗೊತ್ತಲ್ಲ, ಮಾರ್ಕೆಟಿಂಗ್ ಎಲ್ಲ ನಾನು ಕೆಲಸ ಮಾಡೋದು. ಮಾರ್ಕೆಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು, ಫೀಲ್ಡ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಇದನ್ನು ಡ್ಯೂಟಿ ಆನ್ ಮಾಡ್ಕೊಳ್ತೀನಿ. ನಮ್ಮ ಸಣ್ಣ ಪುಟ್ಟ ಖರ್ಚಿಗೆಲ್ಲ ಯೂಸ್ ಆಗುತ್ತೆ, ಹೌದಲ್ಲ? ಉತ್ತರ ಕರ್ನಾಟಕ ಫುಡ್ಡಲ್ಲಿ ಆರ್ಡ್ರ್ ಬಿದ್ದಿರೋದು. ಬನ್ನಿ, ರೆಡಿ ಇದೆಯಾ ನೋಡೋಣ. ಫಸ್ಟು ರೀಚ್ಡ್ ಲೊಕೇಶನ್ ಕೊಟ್ಟಿದ್ದೀನಿ. ಸರ್, ಮ್ಯಾಜಿಕ್ ಪಿನ್ನು ರೆಡಿ ಆಗ್ತಾ ಇದೆಯಾ? 41. ಥ್ಯಾಂಕ್ ಯು. ಇಲ್ಲ, ಫೋಟೋ ಕೊಡಬೇಕು. ಪೋರ್ಟರಲ್ಲಿ ಯಾವುದು ಆರ್ಡ್ರ್ ಬರ್ತೈತೆ? ಇಲ್ಲೇ ಮಲ್ಲೇಶ್ವರಮಿಂದ ಗುಟ್ಟಳ್ಳಿ. ಪೋರ್ಟರ್ ಚಿಕ್ಕ ಆರ್ಡ್ರ್ ನೋಡಿ, 58 ರೂಪಾಯಿ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ ಮಾಡಲ್ಲ ಪೋರ್ಟರ್ದು. ಓಲಾದಲ್ಲಿ ಇನ್ಸೆಂಟಿವ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಇನ್ಸೆಂಟಿವ್ ಬಂದು ಒಂದು ಆರ್ಡ್ರಿಗೆ 20 ರೂಪಾಯಿ, 6 ಆರ್ಡ್ರ್ವರೆಗೂ. 6ನೇ ಆರ್ಡ್ರಿಂದ ಬಂದು 25 ರೂಪಾಯಿ ಕೊಡ್ತಾನೆ. ಮತ್ತು ಇದು ಓನ್ ಗಾಡಿ ನಂದು. ರೆಂಟಲ್ ಗಾಡಿ ಅವ್ರಿಗೆ ಮಿನಿಮಮ್ ಇಷ್ಟು ಆರ್ಡ್ರ್ ಮಾಡಬೇಕು ಅಂತ ಇರುತ್ತೆ. ಅಂದರೆ 15 ಆರ್ಡ್ರ್ ಮಾಡಿದ್ರೆ 50 ರೂಪಾಯಿ ರೆಂಟು, 20 ಮಾಡಿದ್ರೆ ಫ್ರೀ ರೆಂಟು. ಅವ್ರದ್ದು ಏನಿದೆ ರೆಂಟು ಅದು ಫ್ರೀ ಇರುತ್ತೆ. ನಮಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಓನ್ ಗಾಡಿ ಅವ್ರಿಗೆ ಎಷ್ಟು ಬೇಕಾದ್ರೂ ಯಾವಾಗ ಬೇಕಾದ್ರೂ ಆರ್ಡ್ರ್ ಮಾಡ್ಕೋಬೋದು. ಮತ್ತು ಇವಾಗ ಇನ್ಸೆಂಟಿವ್ ಮೊದಲಿಗಿಂತ ಇವಾಗ ಚೆನ್ನಾಗಿದೆಯಾ ಅಂತ ಹೇಳಬೇಕು ಅಂದರೆ, ಪಾರ್ಟ್ ಟೈಮಲ್ಲಿ ಮಾಡೋರಿಗೆ ಚೆನ್ನಾಗಿದೆ. ಮೊದಲು 600 ರೂಪಾಯಿ, 625 ಆ ಥರ ಅರ್ನಿಂಗ್ಸ್ ಮಾಡಿದ್ರೆ 75 ರೂಪಾಯಿ 80 ರೂಪಾಯಿ ಇನ್ಸೆಂಟಿವ್ ಕೊಡ್ತಿದೆ. ಇವಾಗ ಒಂದು ಆರ್ಡ್ರಿಗೆ 20 ರೂಪಾಯಿ ಕೊಡ್ತಾ ಇರೋದು ಒಳ್ಳೆಯದು. ಹೌದು, ರ್ಯಾಪಿಡೋದಲ್ಲಿ ಫುಡ್ ಆರ್ಡ್ರಿಗೆಲ್ಲ ಇಷ್ಟೊಂದು ಅಮೌಂಟ್ ಕೊಡೋಲ್ಲ. ನೀವೇ ನೋಡಿರ್ತೀರ, 32 ರೂಪಾಯಿ 35 ರೂಪಾಯಿ ಆ ಥರ ಅರ್ನಿಂಗ್ಸ್ ಕೊಡ್ತಾರೆ ಒಂದು ಆರ್ಡ್ರಿಗೆ. ಇದರಲ್ಲಿ 65 ರೂಪಾಯಿ ಮಿನಿಮಮ್ ಕೊಡ್ತಾರೆ. ಪೋರ್ಟರು ಆನ್ ಮಾಡಿದ್ದೀನಿ. ಪೋರ್ಟರಲ್ಲಿ ಆರ್ಡ್ರ್ ಬರ್ತಾನೆ ಇದೆ ಅವಾಗಿಂದ. ನಾನು ಹೋಗೋ ಲೊಕೇಶನ್ಗೆ ಬರ್ತಾಯಿಲ್ಲ. ನಾನು ಇವಾಗ ಜಯನಗರ ಕಡೆ ಹೋಗ್ತಾಯಿದ್ದೆ. ಆ ಕಡೆಗೆ ಯಾವುದಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ.
ಎಲ್ಲ ಚಿಕ್ಕ ಚಿಕ್ಕ ಆರ್ಡ್ರುಗಳೇ ಸಿಗ್ತಾಯಿದೆ ಪೋರ್ಟರಲ್ಲಿ. ಲೊಕೇಶನ್ ರೀಚ್ ಆಗಿದ್ದೀನಿ. ಕರ್ನಾಟಕ ಉರ್ದು ಅಕಾಡೆಮಿ ಇಲ್ಲಿಗೆ ಬುಕ್ ಮಾಡಿದ್ದಾರೆ, ಶೇಷಾದ್ರಿಪುರಮು. ಕಸ್ಟಮರಿಗೆ ಫೋನ್ ಮಾಡ್ತಾಯಿದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ವಲ್ಲ. ಹಲೋ, ರಿಸೀವ್ ಮಾಡ್ತಾನೆ ಇಲ್ಲ. ಅಯ್ಯೋ, ಇನ್ನೊಂದು ಸಲ ರಿನ್ ಆಗ್ತಾಯಿದೆ. ಹಾಂ ಸರ್, ಇಲ್ಲೇ ಲೊಕೇಶನಲ್ಲಿ ಇದ್ದೀನಿ, ಕರ್ನಾಟಕ ಉರ್ದು ಅಕಾಡೆಮಿ ಹತ್ರ ಇದ್ದೀನಿ. 3rd ಫ್ಲೋರ್ ಒಳಗಡೆನಾ? ಒಳಗಡೆ ಅಂದರೆ ಬ್ಯಾಕ್ ಸೈಡ್ ಗೇಟಿಂದ ಇದೆಯಾ ಪಾರ್ಕಿಂಗ್? ಓಕೆ ಸರ್, ಓಕೆ, ಸರಿ ಸರ್, 3rd ಫ್ಲೋರ್ ಬರ್ತೀನಿ. ಓಕೆ ಸರ್. ಬಿಲ್ಡಿಂಗ್ಗಳಲ್ಲೆಲ್ಲ 3rd ಫ್ಲೋರು 4th ಫ್ಲೋರ್ ಡೆಲಿವರಿ ಕೊಡಿ ಅಂದರೆ ಅಲ್ಲೇ 1/4 ಗಂಟೆ ಲೇಟ್ ಆಗಿಬಿಡುತ್ತೆ. ಮತ್ತೆ ಬೇರೆ ಆರ್ಡ್ರುಗಳು ಮಾಡೋಕ್ಕೆ ಕಷ್ಟ ಆಗುತ್ತೆ. ಕೆಲವು ಕಡೆ ಲಿಫ್ಟೇ ಇರಲ್ಲ, ಇಲ್ಲಿ ಲಿಫ್ಟ್ ಇದೆ, ಪರವಾಗಿಲ್ಲ. ಗೌರ್ಮೆಂಟ್ ಆಫೀಸಲ್ಲಿ ಕೆಲವು ಕಡೆ ಲಿಫ್ಟೇ ವರ್ಕ್ ಆಗೋಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ. OTP? ಹಾಂ, ಥ್ಯಾಂಕ್ ಯು ಸರ್. ಆಯಿತು, ಇಲ್ಲಿ ಡೆಲಿವರಿ. ನೆಕ್ಸ್ಟ್ ಆರ್ಡ್ರ್ ಇಲ್ಲಿಗೆ ಬಿಡುತ್ತೆ, ನೋಡೋಣ. ಬಸವನಗುಡಿ ಬೈಕ್ ಟ್ಯಾಕ್ಸಿ ಬೀಳ್ತಾಯಿದೆ, ನೋಡೋಣ. ಬೈಕ್ ಟ್ಯಾಕ್ಸಿಲೇ ಹೋಗ್ಬಿಡೋಣ. ಬಸವನಗುಡಿಗೆ ಹೋಗ್ಬೇಕು ಹೆಂಗಿದ್ರು. ಓಕೆ, ಸೆಕೆಂಡ್ ಆರ್ಡ್ರ್ ಬಿದ್ದಿದೆ ಇವಾಗ. ಬಸವನಗುಡಿಗೆ ಡ್ರಾಪ್ ಇದೆ, ಇಲ್ಲಿಂದನೇ 1 ಕಿಲೋಮೀಟ್ರ್ ಪಿಕಪ್ಪು. ಬನ್ನಿ, ಪಿಕಪ್ ಹತ್ರ ಹೋಗೋಣ. ಓಲಾದಲ್ಲಿ ಬೈಕ್ ಟ್ಯಾಕ್ಸಿನೇ ಜಾಸ್ತಿ ಆರ್ಡ್ರ್ ಬರೋದು. ಪಾರ್ಸಲ್ಲು ಎಲ್ಲೋ ಮಧ್ಯೆ ಒಂದೊಂದು ಬರುತ್ತೆ. ಫುಡ್ ಆರ್ಡ್ರ್ ಮಾತ್ರ ನಿಮಗೆ ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಫುಡ್ ಆರ್ಡ್ರು. ಫುಡ್ ಆರ್ಡ್ರ್ ಬಂದರೆ ಕಂಟಿನ್ಯೂಸ್ ಫುಡ್ ಆರ್ಡ್ರೇ ಬರ್ತಾ ಇರುತ್ತೆ. ಪಾರ್ಸಲ್ ಬಂದರೆ ಪಾರ್ಸಲ್ದು ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ಆ ಥರ ಇವಾಗ ನಾವೇನಾದ್ರು ಬೈಕ್ ಟ್ಯಾಕ್ಸಿ ಪಿಕ್ ಮಾಡಿದ್ದೀವಿ ಅಂದರೆ ಬೈಕ್ ಟ್ಯಾಕ್ಸಿದೇ ಬರ್ತಾ ಇರುತ್ತೆ. ಫಸ್ಟ್ ಯಾವ್ದು ಪಿಕಪ್ ಮಾಡಿರ್ತೀವಿ ಅದು ಕಂಟಿನ್ಯೂಸ್ ಅದ್ರ ಸಂಬಂಧಪಟ್ಟಿದ್ದೇ ಬರ್ತಾ ಇರುತ್ತೆ. ಒಂಥರ ಟ್ಯಾಗ್ ಮಾಡಿಬಿಟ್ಟಿರ್ತಾರೆ ಅನಿಸುತ್ತೆ ಅದನ್ನು ಸಾಫ್ಟ್ವೇರಲ್ಲಿ. ನಾವೇನು ಎಕ್ಸೆಪ್ಟ್ ಮಾಡ್ತೀವಿ ಅದನ್ನೇ ಕೊಡೋ ಥರ. ಇಲ್ಲಿ ಟ್ರಾಫಿಕ್ಕು ಜಾಸ್ತಿ ಇದೆ ಗುರು. ಮೆಜೆಸ್ಟಿಕ್ ಹೋಗೋ ರೋಡ್ ಅಲ್ವಾ, ಫುಲ್ ರೆಡ್ ಮಾರ್ಕ್ ತೋರಿಸ್ತಾ ಇದೆ ಇಲ್ಲಿವರೆಗೂ. ಪಿಕಪ್ಪು ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿದ್ದಾರೆ. ಹೋಟೆಲ್ ಗುರುದೇವ್ ರೆಸಿಡೆನ್ಸಿ ಅಂತ ಬಿದ್ದಿದೆ, ಪಾರ್ಸಲ್ ಅಂತೆ. ಇವರು ಪಾರ್ಸಲ್ನ ಬೈಕ್ ಟ್ಯಾಕ್ಸಿಲಿ ಬುಕ್ ಮಾಡಿದ್ದಾರೆ. ಅವರು ಕಾಲ್ ಮಾಡಿ ಹೇಳಿದ್ರು, ಸರ್ ಬೈಕ್ ಟ್ಯಾಕ್ಸಿ ಎಲ್ಲ ಮಿಸ್ ಆಗಿ ನಾನು ಪಾರ್ಸಲ್ ಬುಕ್ ಮಾಡೋಕ್ಕೆ ಹೋಗಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ, ಬನ್ನಿ ಪರವಾಗಿಲ್ಲ ಎಕ್ಸ್ಟ್ರಾ ಒಂದು 20 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಇದು ಡ್ರಾಪ್ ಬಂದು ಬಸವನಗುಡಿಗಿದೆ ಇಲ್ಲಿಂದ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ, ಏನೋ ಐಟಮ್ ತಂದು ಕೊಡ್ತಾರಂತೆ. ನಾನು ಬೈಕ್ ಟ್ಯಾಕ್ಸಿ ಆದಂಗೆ ಆಗಲಿ ಅಂದ್ಬಿಟ್ಟು ಎಕ್ಸೆಪ್ಟ್ ಮಾಡಿಬಿಟ್ಟೆ, ಹೋಗೋಣ ಬೈಕ್ ಟ್ಯಾಕ್ಸಿಲೇ, ನಾವು ಹೋಗೋ ರೂಟಲ್ಲೇ ಇದೆ ಅಂತ. ಆದರೆ ಅದು ಪಾರ್ಸಲ್ಲೇ ಬೀಳ್ತು. ಬಿಡಿ, ಯಾವುದಾದ್ರೂ ಏನು ಕೆಲಸನೇ ಅಲ್ವಾ. ಪಾರ್ಸಲ್ ಆ್ಯಕ್ಚುಲಿ ಪಾರ್ಸಲಲ್ಲಿ ಜಾಸ್ತಿ ಅಮೌಂಟ್ ಕೊಡೋದೇ ಇಲ್ಲ ಇವಾಗ. ಇದು 80 ರೂಪಾಯಿ ಏನು ತೋರಿಸ್ತಾ ಇದೆ ಬೈಕ್ ಟ್ಯಾಕ್ಸಿಲಿ, ಪಾರ್ಸಲಲ್ಲಿ ಬಂದು 65 ರೂಪಾಯಿ 70 ರೂಪಾಯಿ ಆ ಥರ ತೋರಿಸುತ್ತೆ. ಪಾರ್ಸಲ್ಗೆ ಆ್ಯಕ್ಚುಲಿ ಜಾಸ್ತಿ ಕೊಡಬೇಕು ಬೈಕ್ ಟ್ಯಾಕ್ಸಿಗಿಂತ. ಇದೇನಾ OTP ಹೇಳಕ್ಕೆ ಹೇಳಿ? OTP ಓಲಾ ಹಾಂ, ಪಾರ್ಸಲ್ ಓಲಾ. ಹಾಂ, ಓಲಾ ಪಾರ್ಸಲ್ ಇದೆ, ಬೈಕ್ ಟ್ಯಾಕ್ಸಿ ಇದೆ, ಎಲ್ಲ ಇದೆ. ಅವ್ರು ಬೈಕ್ ಟ್ಯಾಕ್ಸಿ ಮಾಡಿದ್ದಾರೆ, ಇಲ್ಲಿ ಬಂದರೆ ಪಾರ್ಸಲ್ ಅಂದರು. ಅಲ್ಲಿ ತಗೊಂಡು ಹೋಗ್ಬೋದು. ಅದೇ 2 ಬುಕ್ ಆಗುತ್ತೆ ಅದರಲ್ಲಿ, ಯಾವುದಾದ್ರೂ. ಓಕೆ ಓಕೆ, ಆಯಿತು. ಓಕೆ, ಪಾರ್ಸಲ್ ಪಿಕಪ್ ಮಾಡ್ಕೊಂಡಿದ್ದೀವಿ. 80 ರೂಪಾಯಿ ಕೊಡ್ತಾಯಿದ್ದಾರೆ ಅಂದರೆ ಎಷ್ಟು ಕಿಲೋಮೀಟ್ರ್ ಇರ್ಬೋದು? 80 ರೂಪಾಯಿಗೆ 7 ಕಿಲೋಮೀಟ್ರ್ ಇದೆ, ಪರವಾಗಿಲ್ಲ. ಪೋರ್ಟರು ರೇಂಜ್ಗೆ ಬರುತ್ತೆ.
ಮತ್ತು ರ್ಯಾಪಿಡೋದಲ್ಲಿ ಇಷ್ಟೆಲ್ಲ ಕೊಡೋದೇ ಇಲ್ಲ ಬಿಡಿ. ರ್ಯಾಪಿಡೋದಲ್ಲಿ ನಾನು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಅಂತಲ್ಲ, ರ್ಯಾಪಿಡೋದಲ್ಲಿ ಜಾಸ್ತಿ ಆರ್ಡ್ರ್ ಕೊಡ್ತಾ ಇದ್ದಾನೆ, ಆದರೆ ಈಗ ಅಮೌಂಟು ಬಂದು ಕಮ್ಮಿ ಕೊಡ್ತಾ ಇದ್ದೀನಿ ತುಂಬ, ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಮಿಷನ್ ಮಾತ್ರ 25-30% ತಗೊಳ್ತಾರೆ. ಆದರೆ ಈ ಓಲಾದಲ್ಲಿ ಈ ಕಮಿಷನ್ ಇವಾಗ ಸದ್ಯಕ್ಕೆ ತಗೊಳ್ತಿಲ್ಲ. ಇವಾಗ 80 ರೂಪಾಯಿ ತೋರಿಸಿದ್ದಾನೆ, ಅದರಲ್ಲಿ 50 ಪೈಸೆನೋ 30 ಪೈಸೆನೇನೋ TDS ಅಂತ ಏನೋ ಕಟ್ ಮಾಡ್ಕೊಳ್ತಾರೆ. ಅದೊಂದೇನೋ 50 ಪೈಸೆ 30 ಪೈಸೆ ಕಟ್ ಮಾಡ್ಕೊಳ್ತಿರೋದು, ಜೊತೆಗೆ 20 ರೂಪಾಯಿ ಇನ್ಸೆಂಟಿವ್ ಕೊಡ್ತಾಯಿದ್ದಾರೆ. 80 ರೂಪಾಯಿ ಪ್ಲಸ್ಸು 20 ರೂಪಾಯಿ ಸೇರಿದ್ರೆ 100 ರೂಪಾಯಿ ಆಗುತ್ತೆ ಒಂದು ಆರ್ಡ್ರಿಗೆ. 7 ಕಿಲೋಮೀಟ್ರಿಗೆ 100 ರೂಪಾಯಿ ಅಂದರೆ ವರ್ತೆ ಇದೆ. ಮತ್ತು ಎಲೆಕ್ಟ್ರಿಕ್ ಗಾಡೀಲಿ ಮಾಡ್ತಾ ಇರೋದ್ರಿಂದ ಪೆಟ್ರೋಲ್ ಖರ್ಚು ಮಿಕ್ಕುತ್ತೆ, ಅದೊಂದು ಪ್ಲಸ್ ಪಾಯಿಂಟು. ನಾನು ಮೊದಲು ಬಂದು ಆಕ್ಟಿವಾ ಗಾಡಿ ಓಡಿಸ್ತಾ ಇದ್ದೆ. ಕಳೆದ 7 ವರ್ಷದಿಂದನೂ ನಾನು ಆಕ್ಟಿವಾ ಗಾಡಿನೇ ಯೂಸ್ ಮಾಡ್ತಾ ಇದ್ದಿದ್ದು. ಅದರಲ್ಲಿ ನಾನು 1,00,000 ಕಿಲೋಮೀಟ್ರ್ ರೀಚ್ ಮಾಡಿದ್ದೀನಿ ನನ್ನ ಆಕ್ಟಿವಾ ಗಾಡೀಲಿ. ಆಕ್ಟಿವಾ ಗಾಡೀಲಿ 1,00,000 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ 2 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು, 2 ರೂಪಾಯಿ ಪೆಟ್ರೋಲ್ಗೆ ಅಂತ ಲೆಕ್ಕ ಹಾಕೊಂಡ್ರು. ನಾನು 2 ಲಕ್ಷ ರೂಪಾಯಿ ಪೆಟ್ರೋಲ್ಗೆ ಸುರಿದಿದ್ದೀನಿ. ಮತ್ತು ಬೇರೆ ಸಣ್ಣ ಪುಟ್ಟ ಖರ್ಚು, ಸರ್ವೀಸು ಅವೆಲ್ಲ ಲೆಕ್ಕ ಹಾಕೊಂಡ್ರೆ 3 ಲಕ್ಷ ಹತ್ರ ಅದಕ್ಕೆ ಖರ್ಚಾಗಿದೆ ಅಂತ ಹೇಳ್ಬೋದು. ನಾನು 7-8 ವರ್ಷ ಗಾಡಿ ಯೂಸ್ ಮಾಡಿರೋದು. ಅಷ್ಟು ನಾನು ಯೂಸ್ ಮಾಡಿ ಕೆಲಸಕ್ಕೋಸ್ಕರ ಯೂಸ್ ಮಾಡಿದ್ದೀನಿ, ಅಷ್ಟೂ ದುಡ್ದಿದ್ದೀನಿ ಅದರಿಂದ. ಇವಾಗ ಎಲೆಕ್ಟ್ರಿಕ್ ಗಾಡಿ ತಗೊಂಡು 8 ತಿಂಗಳಾಯಿತು, 18,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ತಿಂಗಳಿಗೆ ಮಿನಿಮಮ್ ಅಂದರೂ 1,500ದಿಂದ 2,000 ಕಿಲೋಮೀಟ್ರ್ ಓಡಿಸ್ತೀನಿ. ನಮಗೆ ಯೂಸ್ ಆಗೇ ಇರುತ್ತೆ. ಫೀಲ್ಡ್ ವರ್ಕಲ್ಲಿ ಯಾರ್ಯಾರು ಇರ್ತಾರೆ, ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂದರೆ 90% ಜನಕ್ಕೆ ಗಾಡಿ 2 ವೀಲರ್ ಇರಲೇಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಂಬ್ಕೊಂಡು ಕೆಲಸ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಒಂದು ಬೆಂಗಳೂರಲ್ಲಿ ಬಂದು ಸ್ಟಾರ್ಟಿಂಗ್ ಡೇಲೆಲ್ಲ ಬಸ್ಸಲ್ಲೇ ಪಾಸ್ ಮಾಡಿಸ್ಕೊಂಡು BMTC ಬಸ್ಸಲ್ಲಿ ಇಡೀ ಬೆಂಗಳೂರು ಮೂಲೆನೂ ಸುತ್ತಾಗ್ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಬಸ್ ಹೋಗುತ್ತೆ ಅಲ್ಲೆಲ್ಲ ಏರಿಯಾಗೂ ಹೋಗ್ಬಿಟ್ಟಿದ್ದೀನಿ. ಆವಾಗ 1,050 ರೂಪಾಯಿ ಏನೋ ಪಾಸ್ ಇತ್ತು ನಾನು ಓಡಾಡಬೇಕಾದ್ರೆ. ಆಮೇಲೆ ಫೀಲ್ಡ್ ವರ್ಕ್ ಯಾವಾಗಿಂದ ಸ್ಟಾರ್ಟಿಂಗಿಂದ ಬಂತವಿಂದನೂ ಫೀಲ್ಡ್ ವರ್ಕಲ್ಲೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಗಾಡಿ ತಗೊಂಡು ಓಡಿಸೋ ಮಟ್ಟಿಗೆ ಬೆಳೆದಿದ್ದೀವಿ. ತುಂಬ ಕಷ್ಟ ಬೆಂಗಳೂರಲ್ಲಿ ಬಸ್ಸಲ್ಲಿ. ಈಗ ಈ ಟ್ರಾಫಿಕಲ್ಲಿ ಓಡಾಡೋದು ಕಷ್ಟ. ಗುರು, ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಗುರು. ಮಳೆ ಸ್ಟಾರ್ಟ್ ಆದರೆ ಡ್ಯೂಟಿ ಮಾಡೋಕ್ಕೆ ಬೇಜಾರಾಗುತ್ತೆ. ಇಲ್ಲಿ ಸಿಗ್ನಲ್ ಬೇರೆ, ಈ ಸಿಗ್ನಲ್ ಬಂದುಬಿಟ್ರೆ 10 ನಿಮಿಷ ಮಿನಿಮಮ್ ನಿಲ್ಲಿಸ್ತಾರೆ. ಇನ್ನೂ ಹೋಗಬೇಕು, ಇನ್ನೂ ಅರ್ಧ ಗಂಟೆ ಜರ್ನಿ ಇದೆ ಹೋಗೋಕ್ಕೆ ಇಲ್ಲಿಗೆ. ಸ್ವಲ್ಪ ಮೂವ್ ಆಗಿಬಿಟ್ರೆ ಗುರು. ಮಳೆ ಜೋರಾಗ್ತಾ ಇದೆ. ಅಯ್ಯಯ್ಯೋ, ಮಳೆ ಜೋರಾಯ್ತಲ್ಲ ಗುರು. ಸೇಫ್ಟಿ ನೋಡ್ಬಿಡೋಣ. ಗೋಪ್ರೋ ಬಂದು ವಾಟರ್ ಪ್ರೂಫೇ, ಆದರೆ ಇವಾಗ ನಾನು ಬೈಕ್ ಅಡಾಪ್ಟರ್ ಹಾಕಿರೋದ್ರಿಂದ ವಾಟರ್ ಪ್ರೂಫ್ ಬರೋಲ್ಲ ಅದು. ಯಾಕಂದರೆ ಸೈಡ್ ಕ್ಲ್ಯಾಂಪ್ ಏನಿದೆ ಅದು ಓಪನ್ ಮಾಡಿರ್ತೀವಿ. ಅದು ಓಪನ್ ಮಾಡಿದ್ಮೇಲೆ ವಾಟರ್ ಪ್ರೂಫ್ ಅನ್ನೋದು ಬರೋಲ್ಲ. ಅದರೊಳಗಡೆ ನೀರು ಹೋಗ್ಬಿಟ್ರೆ ಬ್ಯಾಟ್ರಿ ಇರೋ ಜಾಗಕ್ಕೆ ಅದು ಫುಲ್ಲು ಡೆಡ್ ಆಗಿಬಿಡುತ್ತೆ ಗೋಪ್ರೋ. ಅದಕ್ಕೋಸ್ಕರ ಗೋಪ್ರೋನ ಸೇಫ್ಟಿ ಮಾಡ್ಕೋಬೇಕು ಫಸ್ಟು. ಕಾಸ್ಟ್ಲಿ ಬ್ರೋ ಇದು ಸರ್ವೀಸು ಕಷ್ಟ ಮಾಡ್ಸೋಕ್ಕೆ. ರೈನ್ ಕೋಟು ಇದೆ, ರೈನ್ ಕೋಟ್ ಹಾಕೋಬಿಟ್ರೆ ಸೇಫ್ಟಿ. ಫಸ್ಟು ಗೋಪ್ರೋನ ಸೇಫ್ಟಿ ಮಾಡ್ಕೊಬಿಡೋಣ. ಇವತ್ತೇ ವಿಡಿಯೋ ಮಾಡೋಣ ಅಂತ ಬಂದೆ, ಇವತ್ತೇ ಹಿಂಗಾಯಿತು. ಮಳೆ ಬಂದು ಸ್ಟಾರ್ಟ್ ಆಗೋಯ್ತು. ಏನು ಗುರು ಇದು ಮಳೆ ಕಾರ್ಪೊರೇಷನ್ ಸರ್ಕಲ್ಗೆ ಜೋರಾಗಿ ಹೋಯ್ತಿದೆ. ಲಾಲ್ಬಾಗ್ ಹತ್ರ ಬಂದೆ, ಅಲ್ಲಿಂದ ಇಲ್ಲಿಗೆ ಎಷ್ಟು 1-1.5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇಲ್ಲಿಗೆ ಒಂದು ಹನಿನೂ ಬಿದ್ದಿಲ್ವಲ್ಲ ಮಳೆ. ಇವಾಗ ನಮ್ಮ ಗಾಡಿಯಿಂದ ಬೀಳ್ತಾ ಇರೋದೇ ಹನಿ ಅಷ್ಟೇ, ಮೋಡದಿಂದ ಯಾವುದೇ ಒಂದು ಹನಿನೂ ಬಿದ್ದಿಲ್ಲ. ಇಲ್ಲಿ ಮಳೆನೇ ಬಂದಿಲ್ಲ ನೋಡಿ. ಏರಿಯಾಗೂ ಒಂದೊಂಥರ ಮಳೆ ಹುಯ್ಯುತ್ತೆ ಬೆಂಗಳೂರಲ್ಲಿ. ಯಾವ ಥರ ನಂಬಿಕೆ ಇಟ್ಕೊಂಡು ಕೆಲಸ ಮಾಡೋದಪ್ಪ. ನೆಕ್ಸ್ಟ್ ಏರಿಯಾಗೆ ಹೋದರೆ ಬಿಸಿಲೇ ಬರುತ್ತೆ ಅಲ್ಲೋ, ಕನಕಪುರ ರೋಡ್ಗೆ ಹೋದರೆ ನೋಡಿ. 1.5 ಕಿಲೋಮೀಟ್ರ್ ಇದೆ ಕಸ್ಟಮರ್ ಡ್ರಾಪ್ ಲೊಕೇಶನ್ಗೆ. ಬನ್ನಿ ಹೋಗೋಣ, ಅವ್ರ ಪ್ರಾಡಕ್ಟ್ನ ರೀಚ್ ಮಾಡಿಸ್ಕೊಳ್ಳೋಣ. ಸೌತ್ ಎಂಡ್ ಸರ್ಕಲ್ ಹತ್ರ ಬಸವನಗುಡಿ ಸೇರುತ್ತೆ ಗುರು. ಸೌತ್ ಎಂಡ್ ಸರ್ಕಲ್ಲು ಈ
ಕಡೆ ಜಯನಗರಕ್ಕೂ ಸೇರುತ್ತೆ, ಬಸವನಗುಡಿಗೂ ಸೇರುತ್ತೆ. ಅದ್ರ ಮಧ್ಯ ಕುಕ್ ಮಾಡಿದ್ದಾನೆ ಕರೆಕ್ಟಾಗಿ. ಏನಂದರೆ ಡೆಲಿವರಿ ಜಾಬ್ ಮಾಡೋಕ್ಕೆ ಬರಬೇಕು ಅಂತ ಅಂತಿರೋರಿಗೆ ಒಂದು ಮಾತು, ಅಷ್ಟು ಸುಲಭ ಅಲ್ಲ ಡೆಲಿವರಿ ಜಾಬಿಗೆ ಬರೋದು. ಆದರೆ ಒಂದು ಸಲ ಸೆಟ್ ಆಗಿಬಿಟ್ರೆ ನಿಮಗೆ ತಿರುಗಾಡ್ಕೊಂಡು ಮಾಡ್ತಾ ಇರೋದು ಒಂದು ಸಲ ಸೆಟ್ ಆಗಿಬಿಟ್ರೆ ನಿಮಗೆ ಡೆಲಿವರಿ ಮಾಡೋ ಜಾಬು, ಅದನ್ನ ನಿಮಗೆ ಬಿಡಬೇಕು ಅಂತ ಮನಸ್ಸು ಬರೋಲ್ಲ, ಆ ಥರ ಇರುತ್ತೆ ಜಾಬು. ಯಾಕಂದರೆ ಒಳಗಡೆ ಆಫೀಸ್ ಒಳಗೆ ಕೂತ್ಕೊಂಡು ಮಾಡೋದು ಆ ಥರ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಈ ಕೆಲಸ ಎಲ್ಲ ಮಾಡಿದ್ಮೇಲೆ. ಯಾಕಂದರೆ ಹೊರಗಡೆ ಎಲ್ಲ ಸುತ್ತಾಡ್ತಾ ಇರ್ತೀವಲ್ಲ, ಅದೇ ಕೇಳುತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ ನನಗೆ ಡೆಲಿವರಿ ಜಾಬ್ ಮಾಡಬೇಕಾದ್ರೆ ತುಂಬ ಬೇಜಾರಾಗೋದು. ಇದೆಲ್ಲ ಹೊತ್ಕೊಂಡು ಹೋಗ್ಬೇಕಾ, 50 ರೂಪಾಯಿ 60 ರೂಪಾಯಿಗೆಲ್ಲ ಡೆಲಿವರಿ ಕೊಡಬೇಕಾದ್ರು, 7-8 ಕಿಲೋಮೀಟ್ರಲ್ಲೇ ಇರುತ್ತೆ, ಟ್ರಾಫಿಕ್ ಇರುತ್ತೆ ಅಂತೆಲ್ಲ ಇತ್ತು. ಆಮೇಲೆ ಡೆಲಿವರಿ ಮಾಡ್ತಾ ರೂಢಿ ಆಗ್ಬಿಡುತ್ತೆ ನನಗೆ. ಇವಾಗ ಏನೋ ಒಂದು ಕೆಲಸ ಮಾಡಿಲ್ಲ ಅನ್ನೋ ಫೀಲ್ ಬಂದ್ಬಿಡುತ್ತೆ. ನನ್ನ ಕೆಲಸ ಮಾಡಿ ಮನೆಗೆ ಹೋಗ್ಬೇಕಾದ್ರೆ ಏನೋ ಇವತ್ತು ಮಾಡಿಲ್ವಲ್ಲ ಕೆಲಸನ ಅಂತ ಅನಿಸ್ಬಿಡುತ್ತೆ. ಇಲ್ಲೇ ಇದ್ರಾ? ಚಾರ್ಜಿಂಗ್ ಇಲ್ಲ ಅಂತ ತಗೊಳ್ಳಿ, ಇದೊಂದು ಪಾರ್ಸಲ್ ಇದೆ. ಒಂದು ನಿಮಿಷ. ಹಾಂ, ಸ್ಕ್ಯಾನ್ ಕೊಡ್ತೀನಿ. ಎಷ್ಟಾಗಿದೆ? 79 ಆಗಿದೆ. ಅಲ್ಲಿ 80 ತೋರಿಸಿದ್ದು, ಯಾಕೆ 79 ಬತ್ತು? 1 ರೂಪಾಯಿ ಆವಾಗಲೇ ಕಟ್ ಮಾಡ್ಕೊಬಿಟ್ರ? ಏನು ಗೊತ್ತಾಗಲ್ಲಪ್ಪ. ಒಂದೊಂದು ಸಲ ಓಲಾದಲ್ಲಿ 100 ರೂಪಾಯಿ ಅಂತ ತೋರಿಸುತ್ತೆ, ನಾವು ಹೋಗಿ ಅಲ್ಲಿ ಡ್ರಾಪ್ ಕೊಟ್ಟಾದಮೇಲೆ 75 ರೂಪಾಯಿ 80 ರೂಪಾಯಿ ಆ ಥರ ಬಂದುಬಿಡುತ್ತೆ. ಬೈಕ್ ಟ್ಯಾಕ್ಸಿ ಮಾಡುವಾಗ ಆ ಥರ ಜಾಸ್ತಿ ಇದು ಬರೋದು. ಅಲ್ಲಿ ತೋರಿಸೋದೇ ಒಂದು, ಅಲ್ಲಿ ಬರೋದು ಒಂದು. ಯಾಕಂದರೆ ರೀಸನ್ನು ಒಂದು, ಲೊಕೇಶನ್ ಇಂದ ಬರುವಾಗ ರೂಟ್ ಏನಿರುತ್ತೆ ಓಲಾ ಮ್ಯಾಪ್ಸಲ್ಲಿ ಏನು ರೂಟ್ ಅಪ್ಡೇಟ್ ಆಗುತ್ತೆ ಅದ್ರ ಪ್ರಕಾರ ಅಮೌಂಟ್ ತೋರಿಸಿರುತ್ತೆ ಅಂದ್ಕೊಳ್ತೀನಿ. ನಾವು ರೂಟ್ಗಳು ಶಾರ್ಟ್ಕಟ್ಟು ಅಂದ್ಕೊಂಡು ಬಂದ್ಬಿಟ್ಟಾಗ ಅದೇನಾಗುತ್ತೆ, ಅಮೌಂಟು ಆಟೋಮೆಟಿಕ್ಕು ಡಿಟೆಕ್ಟ್ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ ಆ ಥರ. ಇವಾಗ ಅವ್ರದ್ದು 90% ಅವ್ರ ಮ್ಯಾಪಲ್ಲಿ ಏನು ತೋರಿಸಿರ್ತಾರೆ ಆ ರೂಟಲ್ಲಿ ಬಂದರೆ ನಮಗೆ ಪರ್ಫೆಕ್ಟ್ ಅಮೌಂಟ್ ಬರುತ್ತೆ. ಈ ಇಶ್ಯೂ ಯಾರ್ಯಾರು ಫೇಸ್ ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ. ಈ ಥರ 150 200 ತೋರಿಸ್ಬಿಟ್ಟು ಕಮ್ಮಿ ಅಮೌಂಟ್ ಬಂದಿರೋದು ಯಾವಾಗಾರ ಆಗಿದೆಯಾ ಅಂತ. ನನಗೆ ತುಂಬ ಸಲ ಆಗಿದೆ ಈ ಥರ. ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ, ಸರ್ ನೀವು ನಾವು ಹೇಳಿರೋ ರೂಟಲ್ಲೆಲ್ಲ ನಾವು ಕೊಟ್ಟಿರೋ ರೂಟಲ್ಲಿ ಬಂದಿಲ್ಲ, ನೀವು ಬೇರೆ ಶಾರ್ಟ್ಕಟ್ಗಳಲ್ಲಿ ಬಂದಿದ್ದೀರಾ, ಅದಕ್ಕೆ ಆ ಕಿಲೋಮೀಟ್ರ್ ಏನು ಬಂದಿದೆ ಆ ಕಿಲೋಮೀಟ್ರ್ ಲೆಕ್ಕ 10 ರೂಪಾಯಿ ಕಿಲೋಮೀಟ್ರ್ ಕೊಡ್ತೀವಿ, ಮತ್ತು ಇನ್ಸೆಂಟಿವ್ ಏನಿದೆ ಅದು ಬರುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನಾನು ಯಾವ ಥರ ಮ್ಯಾಪ್ ತೋರಿಸುತ್ತೆ 90% ಅದೇ ಮ್ಯಾಪಲ್ಲಿ ಬರ್ತೀನಿ. 10% ಆ ರೋಡ್ ಸರಿ ಇರೋಲ್ಲ, ಏನೋ ಟ್ರಾಫಿಕ್ ಇತ್ತು ಅಂದರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಏನು ಮಾಡೋಕ್ಕಾಗಲ್ಲ, ಆವಾಗ ಒಂದು ಸ್ವಲ್ಪ ರೀಚ್ ಬೇಗ ಆಗಬೇಕಲ್ಲ, ಅದಕ್ಕೋಸ್ಕರ. ನೋಡೋಣ 3ನೇ ಆರ್ಡ್ರು ಎಲ್ಲಿಗೆ ಬೀಳುತ್ತೆ ಅಂತ. ಇವಾಗ ಜಯನಗರ 3rd ಬ್ಲಾಕಲ್ಲಿದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಬಿಸಿಲು, ಅಲ್ಲಿ ಮಳೆ, ಇಲ್ಲಿ ಬಿಸಿಲು. ಹೇಳ್ದಂಗೆ ಒಂದೊಂದು ಏರಿಯಾಗೆ ಒಂದೊಂದು ಥರ ಇದೆ ವೆದರು. ಬೆಂಗಳೂರು. ನಾನು ಫುಲ್ ಟೈಮ್ ಜಾಬಲ್ಲಿ ಏನಪ್ಪ ಮಾಡೋದು ಅಂದರೆ ಮಾರ್ಕೆಟಿಂಗ್ ಜಾಬ್ ಮಾಡ್ತೀನಿ. ನಾವು ಕಾರ್ಪೊರೇಟ್ ಕಂಪ್ನಿಗಳಿಗೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕಸ್ಟಮೈಸ್ ಟೀ ಶರ್ಟ್ಗಳು ಮಾಡಿಕೊಡ್ತೀವಿ, ಅಪೆರಲ್ಸ್ಗಳೆಲ್ಲ ಮಾಡಿಕೊಡ್ತೀವಿ. ಏನಂದರೆ ಅವ್ರ ಕಂಪ್ನಿ ಹೆಸರಲ್ಲಿ ಲೋಗೋ ಆಗಲಿ, ಎಂಬ್ರಾಯ್ಡ್ರಿ ಆಗಲಿ, ಪ್ರಿಂಟಿಂಗ್ ಆಗಲಿ ಆ ಥರ ಎಲ್ಲ ಮಾಡಿಕೊಡ್ತೀವಿ. ಅದೆಲ್ಲ ನಮಗೆ ರೆಗ್ಯುಲರ್ ಆರ್ಡ್ರ್ ಬರ್ತಾ ಇರುತ್ತೆ. ನಿಮ್ಗೇನಾದ್ರು ಕಸ್ಟಮೈಸ್ ಟೀ ಶರ್ಟ್ಸ್ಗಳು ಏನಾದ್ರು ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವಾಗ ಗಣಪತಿ ಹಬ್ಬ ಎಲ್ಲ ಬರ್ತಾಯಿದೆ, ಅದಕ್ಕೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಟೀ ಶರ್ಟ್ಸು ಗ್ರೂಪಲ್ಲಿ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನ್ ಇರುತ್ತಲ್ಲ, ಅವರೆಲ್ಲ ಮಾಡಿಸ್ಬೋದು. ಟೀ ಶರ್ಟ್ ಯಾವ ಥರ ಮಾಡಿಕೊಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಾನು. ಇಲ್ಲೊಬ್ಬರು ಕಸ್ಟಮರ್ಗೆ ನಾನು ಸ್ಯಾಂಪಲ್ ಕೊಡೋದಿತ್ತು ಜಯನಗರದಲ್ಲಿ. ಆ ಟೀ ಶರ್ಟ್ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಮಾಡಿದ್ದೀವಿ ಅಂತ ನಾವು ಕೆಲಸ. ಕೆನರಾ ಬ್ಯಾಂಕ್ಗೆ 10,000 ಪೀಸ್ ಬಂದಿದೆ. ಅವ್ರಿಗೊಂದು 2 ಪೀಸ್ ಸ್ಯಾಂಪಲ್ ಕೊಡಬೇಕು ನಾವು ಮಾಡಿರೋದು. ನೋಡಿ, ಇದೆ ಕಸ್ಟಮೈಸ್ ಟೀ ಶರ್ಟ್ಸು. ನೋಡಿ, ಕೆನರಾ ಬ್ಯಾಂಕ್ಗೆ 10,000 ಪೀಸ್ ಆರ್ಡ್ರ್ ಬಂದಿದೆ. ಈ ಥರ ನಿಮಗೆ ಟೀ ಶರ್ಟ್ಸು, ಪ್ಯಾಂಟ್ಸು, ಜಾಕೆಟ್ಸು ಆ ಥರ ಏನು ಬೇಕಾದರೂ ಮಾಡಿಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರು, ಬಂದು ಮಾಡಿಸ್ಕೊಳ್ಳಿ. ಹುಡುಗರೆಲ್ಲ ಗ್ರೂಪಲ್ಲಿ ಟೀ ಶರ್ಟ್ಸ್ ಏನಾದ್ರು ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಮಿನಿಮಮ್ 50 ಪೀಸ್ ಇರುತ್ತೆ ನಮ್ಮದ್ರಲ್ಲಿ ಆರ್ಡ್ರು, ಮಾಡಿಸ್ಕೊಳ್ಳಿ. ಕಶ್ಯಪ್ ಅಪೆರಲ್ಸಿಂದ
ಈ ಸ್ಯಾಂಪಲ್ಸ್ ಕೇಳಿದ್ರು. ಕೆನರಾ ಬ್ಯಾಂಕ್ದು. ಹಾಂ, ಓಕೆ. ರೆಗ್ಯುಲರ್ ಆರ್ಡ್ರ್ ಬರ್ತಾ ಇರುತ್ತೆ ನಮಗೆ ಕಸ್ಟಮರ್ ಹತ್ರ. ನಮ್ಮದು ಕಂಪ್ನಿ ಹೆಸರು ಬಂದು ಕಶ್ಯಪ್ ಅಪರೆಲ್ಸ್ ಅಂತ, ಜಾಲಹಳ್ಳಿ ವೆಸ್ಟಲ್ಲಿರೋದು. ನೀವು ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಯಾರ್ಯಾರು ಕಸ್ಟಮೈಸ್ ಟಿ ಶರ್ಟ್ಸ್ಗಳು ಮತ್ತು ನಿಮ್ಮದು ಇಂಡಿವಿಜುವಲ್ ಲೋಗೋಗಳು ಏನೇನಿದೆ ಎಲ್ಲನೂ ಮಾಡ್ಕೊಳ್ಳೋಣ. ಓಕೆ, ಇವಾಗ 3ನೇ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. HSR ಲೇಔಟ್ ಬೀಳ್ತಿದೆ ಗುರು. ಇಲ್ಲಿಂದ ಪಾರ್ಸಲ್ ಆರ್ಡ್ರು 118 ರೂಪಾಯಿ ನೋಡಿ, 12 ಕಿಲೋಮೀಟ್ರಿಗೆ. ಪಿಕಪ್ಪು ಬಂದು 3 ಕಿಲೋಮೀಟ್ರ್ ಇದೆ. ಯಾರು ಹೋಗ್ತಾರೆ? ಪಿಕಪ್ ಎಲ್ಲ ನಮಗೆ 1 ಕಿಲೋಮೀಟ್ರ್ ಒಳಗೆ ಸಿಕ್ಕಿದ್ರೆ ಒಳ್ಳೆಯದು. ಈ 3 ಕಿಲೋಮೀಟ್ರ್ ಅಂದರೆ ಏನಾಗುತ್ತೆ, ನಾವು ಹೋಗೋ ಅಷ್ಟರಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಒಬ್ಬೊಬ್ಬರು. 2 ಆ್ಯಪಲ್ಲೂ ಬುಕ್ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ರ್ಯಾಪಿಡೋದಲ್ಲೂ ಬುಕ್ ಮಾಡ್ತಾರೆ, ಓಲಾದಲ್ಲೂ ಬುಕ್ ಮಾಡ್ತಾರೆ. ಆರ್ಡ್ರು ಯಾರು ಬೇಗ ಬರ್ತಾರೆ ಅವ್ರ ಹತ್ರ ಕೂತ್ಕೋಗ್ತಾರೆ. ನಾವು ಅರ್ಧ ದಾರಿಗೆ ಹೋಗ್ಬಿಟ್ಟಿರ್ತೀವಿ, ಅಲ್ಲಿ ಕ್ಯಾನ್ಸಲ್ ಅಂತ ತೋರಿಸುತ್ತೆ. ಮೊದಲೇ ಈ ಫೋನು ಕೂಡ ಮಾಡಲ್ಲ ಒಬ್ಬೊಬ್ರು ಕಸ್ಟಮರ್ಗಳು. ವೆಯ್ಟ್ ಮಾಡೋಣ. ಇವಾಗ 3ನೇ ಆರ್ಡ್ರಿಗೆ ಇನ್ನೂ ಟೈಮ್ ಇದೆ. ಓಕೆ, 3ನೇ ಆರ್ಡ್ರು ಫುಡ್ ಆರ್ಡ್ರ್ ಬೀಳ್ತಾಯಿದೆ. ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. 900 ಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಡ್ರಾಪು. ಆರ್ಡ್ರ್ ಪಿಕಪ್ ಆಯಿತು. ಮಾಡ್ತೆ ವಿದ್ಯಾವಾಯ್ತದ ನೋಡಿ. ಹಾಂ, ಯೂಟ್ಯೂಬ್ ಚಾನಲ್ ರಾಕಿಂಗ್ ರಘು ಅಂತ. ಥ್ಯಾಂಕ್ ಯು. ರಾಕಿಂಗ್ ರಘು ಅಂತ ಯೂಟ್ಯೂಬ್ ಚಾನಲ್ಲು. ನಾನು ಈ ಬ್ಯಾಗ್ ಒಳಗೆ ಹಾಕ್ಕೊಂಡಿದ್ದೀನಿ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡ್ಕೊಳ್ತೀರಿ ಇಲ್ಲ. ಹಾಂ, ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡ್ರಾಪ್ ಲೊಕೇಶನ್ ರೀಚ್ ಆಗಿದ್ದೀನಿ ಸರ್. ಅಭಿ OTP ಹಾಂ 6852. ಥ್ಯಾಂಕ್ ಯು. 6852. ಹಾಂ, ವಿಡಿಯೋ ಯೂಟ್ಯೂಬ್ ರಾಕಿಂಗ್ ರಘು. ನೀವು ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಮಾಡ್ತೀರಾ ಡೈಲಿ ಅರ್ನಿಂಗ್ಸು? ಡೈಲಿ 1000 ಮಾಡ್ತೀನಿ. 1000 ಪಾರ್ಟ್ ಟೈಮಾ ಫುಲ್ಲಾ? ಫುಲ್ ಟೈಮ್ಗೆ ಅಷ್ಟೇನು ಆಗೋದು? ಬೇರೆ ಎಲ್ಲ ಮಾಡ್ಬೋದಲ್ಲ, ಓಲಾನೇ ಗಾಡಿ ಇದು ಐತೆ. ಹಾಂ, ಅದಾ ಎಲೆಕ್ಟ್ರಿಕ್ ಗಾಡೀಲಿ. ಓಕೆ, ಒಳ್ಳೇದಾಗಲಿ ಮಾಡಿ ಸರ್. ಓಲಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ. ಬ್ಯಾನ್ ಮಾಡಬೇಕಾ ಬೇಡವಾ? ನಿಮ್ಗೇನು ಯೂಸ್ ಇದೆ? ಆಟೋದಲ್ಲೇ ಓಡಾಡ್ಬೋದಲ್ಲ? ಅದು ಕಾಸ್ಟ್ಲಿ ಆಗುತ್ತೆ. ಅವ್ರು ಏನು ಬೇಕೋ ಅದೇ ಕೇಳ್ತಾರೆ. ಹಾಂ ಹಾಂ. ಇದು ಓಲಾ ಬೈಕು ಸರಿ ಇದೆ. ಬೈಕ್ ಚೀಪ್ ಇದೆ ಅಂತ ಹೇಳ್ತೀರಾ? ಆಟೋದಲ್ಲಿ ಹೋದರೆ ಕಮ್ಮಿ ಬರಲ್ವಾ ನಿಮಗೆ? ಇಲ್ಲ, ಅವ್ರು ಬೇಕು ಅಷ್ಟು ಕೇಳ್ತಾರೆ. ಎಷ್ಟು ಬೇಕು ಅಷ್ಟು ಕೇಳ್ತಾರೆ? ಜಾಸ್ತಿ ಕೇಳ್ತಾರಾ? ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ಬೈಕ್ ಟ್ಯಾಕ್ಸಿ? ಇವಾಗ ಯಾವಾಗಿಂದ ಬಂದಿದೆ ಆ ಟೈಮಿಂದ ಯೂಸ್ ಮಾಡ್ತಾ ಇದ್ದೀರಾ? ನಿಮ್ಗೆ ಯೂಸ್ ಇದೆಯಾ ಇದರಿಂದ? ಅದೇ ಎಲ್ಲ ಯೂಸ್ ಬೈಕೇ ನಮಗೆ. ಏನು ಹೇಳ್ತೀರಾ? ಬೈಕ್ ಟ್ಯಾಕ್ಸಿ ಯೂಸ್ ಮಾಡಬೇಕು ಅಂತ ಹೇಳ್ತೀರಾ? ಬೈಕೇ ಯೂಸ್ ಮಾಡಬೇಕು. ಇದು ಈಕೋ ಫ್ರೆಂಡ್ಲಿ. ಎಲ್ಲ ಈಕೋ ಫ್ರೆಂಡ್ಲಿ ಅಲ್ಲ. ಹಾಂ, ಓಕೆ. ಇದೇ ಯೂಸ್ ಮಾಡಬೇಕು. ಹಾಂ, ಮತ್ತೆ ಬೇಗ ತಲುಪ್ಬೋದು ಅಂತ. ಬೇಗ ಬರುತ್ತೆ. ಹಾಂ, ಓಕೆ. ಸ್ವಲ್ಪ ಕ್ಯಾನ್ಸಲ್ ಮಾಡ್ತಾರೆ, ಮಾಡ್ತಾರೆ, ಎಕ್ಸ್ಟ್ರಾ ಕೇಳ್ತಾರೆ. ಓಕೆ ಓಕೆ. ಇದು ಕೇಳೋಂಗಿಲ್ಲ. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಎಲ್ಲ ಬೈಕ್ ಟ್ಯಾಕ್ಸಿ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ನಾನೇನು ಹೇಳೋದಲ್ಲ, ಎಲ್ಲ ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋ ಕಸ್ಟಮರೇ ಹೇಳ್ತಾ ಇರೋದು. ನೋಡಿ, ಇವಾಗ ಒಂದು ಹೊಸ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಮೊದಲು ಬಾರ್ಕೋಡ್ ಸ್ಕ್ಯಾನರ್ ಬರ್ತಾ ಇರಲಿಲ್ಲ ಅಮೌಂಟ್ ಪೇ ಮಾಡಿಸ್ಕೊಳ್ಳೋಕ್ಕೆ. ಇವಾಗ ರ್ಯಾಪಿಡೋದಲ್ಲಿ ಏನೋ ಕಾನ್ಸೆಪ್ಟ್ ಮಾಡಿದ್ದಾರೆ, ಅದೇ ಥರ ಕಾನ್ಸೆಪ್ಟ್ ಮಾಡಿದ್ದಾರೆ. ಇವತ್ತಿಂದ ಅಪ್ಡೇಟ್ ಆಗಿದೆ. ಇದು ಕ್ಯಾಶ್ ಕಲೆಕ್ಟೆಡ್ ಕೊಟ್ಟಿದ್ದೀನಿ. 31 ರೂಪೀಸು ಪ್ಲಸ್ಸು 20 ರೂಪೀಸು ಇದು ಏನಿದೆ ಇನ್ಸೆಂಟಿವ್ ಇರುತ್ತೆ. ಓಕೆ, ಯಾವುದೋ ಒಂದು ಆರ್ಡ್ರು ಪಾರ್ಸಲ್ ಆರ್ಡ್ರ್ ಬಿದ್ದಿದೆ. ಕ್ಯಾನ್ಸಲ್ ಮಾಡೋಣ. ಇವತ್ತಿನ ಟಾರ್ಗೆಟ್ ಸಾಕು ನಮಗೆ. ಫುಡ್ ಆರ್ಡ್ರು ಕ್ಯಾನ್ಸಲ್ ಮಾಡಿದ್ರೆ 75 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫುಡ್ ಆರ್ಡ್ರು ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಾರ್ದು. ಪಾರ್ಸಲ್ ಆರ್ಡ್ರು, ಈ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳನ್ನ ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಅದು ಲಿಮಿಟೆಡಾಗಿ ಕ್ಯಾನ್ಸಲ್ ಮಾಡಬೇಕು. ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ. 244 ರೂಪಾಯಿ ಆಗಿದೆ. ನನಗೆ ಇನ್ಸೆಂಟಿವ್ ಸೇರಿ 320 ರೂಪಾಯಿ ಆಗುತ್ತೆ ನೋಡಿ. ಇಲ್ಲಿ 80 ರೂಪಾಯಿ ಇನ್ಸೆಂಟಿವ್ ಬರ್ತಾಯಿದೆ. 4 ಆರ್ಡ್ರ್ ಮಾಡಿದ್ದೀನಿ. ಒಂದು ಆರ್ಡ್ರಿಗೆ 20 ರೂಪಾಯಿ ಇನ್ಸೆಂಟಿವ್ ಕೊಡ್ತಾಯಿದ್ದಾರೆ.
ಇನ್ನೊಂದು ಆರ್ಡ್ರ್ ಮಾಡಿಬಿಟ್ರೆ ನಾನು ನೆಕ್ಸ್ಟ್ ಆರ್ಡ್ರಿಂದ 25 ರೂಪಾಯಿ ತೊಗೋಬೋದು ಸಾಕು. ಇವತ್ತು ಟೈಮು ಇಲ್ಲ, ಮಳೆ ಬರೋ ಥರ ಬೇರೆ ಇದೆ, 5 ಗಂಟೆ ಆಯಿತು ಟೈಮು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಓಲಾ ಫುಡ್ ಪಾರ್ಸಲ್ಲು ಮತ್ತು ಪಾರ್ಸಲ್ಲು ಬೈಕ್ ಟ್ಯಾಕ್ಸಿ 3 ಮಾಡಿಬಿಟ್ಟಿದ್ದೀನಿ ಇವತ್ತು. ಯಾವ್ದು ಸಿಗುತ್ತೆ ಅದು ಮಾಡ್ತಾ ಹೋಗಬೇಕು. ಪಾರ್ಟ್ ಟೈಮಲ್ಲಿ ಮಾಡೋದು, ಫುಲ್ ಟೈಮ್ ಏನು ಮಾಡಲ್ಲ ಇದು. ಪಾರ್ಟ್ ಟೈಮಲ್ಲಿ ಯಾವ್ದು ಸಿಗುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗೋದು. ಇವತ್ತು ಓಲಾ ಮಾಡಿದ್ದೀನಿ, ನಾಳೆ ರ್ಯಾಪಿಡೋ ಸಿಕ್ಕಿದ್ರೆ ರ್ಯಾಪಿಡೋ ಮಾಡ್ತೀನಿ, ನೆಕ್ಸ್ಟು ಪೋರ್ಟರ್ ಸಿಕ್ಕಿದ್ರೆ ಪೋರ್ಟರ್ ಮಾಡ್ತೀನಿ. 3 ಆನ್ ಮಾಡ್ಕೊಂಡಿರ್ತೀನಿ, ಯಾವ್ದು ಸಿಗುತ್ತೆ ಅದು ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಓಲಾ ಬೈಕ್ ಟ್ಯಾಕ್ಸಿ ಮತ್ತು ಫುಡ್ ಆರ್ಡ್ರ್ ಬಗ್ಗೆ ಒಂದು ಸಣ್ಣ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್.